ಹಾ ಟೇಸ್ಟಿ ಬತ್ ಅದರ ಸುಳ್ಳು ತಪ್ಪೋದಲ್ಲ ನಮ್ಮ ಏನದು ಏನ ಏನ ಏನ್ ಏನ್ ಇದೇ ಬೇಡ ಆನ್ಸರ್ ಅಲ್ಲ ಡ್ಯಾನ್ಸ್ ಸೊ ಫ್ರೆಂಡ್ಸ್ ನೋಡಿ ಯಾರಾನ ನಾನು ಈ ತರ ಎಕ್ಸ್ಪ್ರೆಷನ್ ಯಾವಾಗ ಮಾಡಿದೀನ ಯಾವ್ದಾರ ವಿಡಿಯೋಲಿ ಇದೀನ ಅಂತ ನೋಡ್ಬಿಟ್ಟು ನೀವು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದು ಮಾಸ್ಟರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ. ಟಾಪಿಕ್ ಏನು ಅಂತಂದ್ರೆ ನಮ್ಮ CSD ಸ್ಟೂಡೆಂಟ್ಸ್ ಗಳಲ್ಲಿ ಹಲವಾರು ಮಲ್ಟಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಗಳು ಕೆಲವರು ಇದ್ದಾರೆ. ಸೊ ಅವ್ರ ಟ್ಯಾಲೆಂಟ್ಗಳು ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಇವತ್ತು ನಿಮಗೂ ಪರಿಚಯ ಮಾಡ್ಕೊಡ್ತೀನಿ, ನಾನು ಪರಿಚಯ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಏನಾಗುತ್ತೆ. ರಾಣಿಕಾ ಗೆಟ್ ಅಪ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಐ ಮೀನ್ ನಿನ್ ಮಲ್ಟಿ ಟ್ಯಾಲೆಂಟೆಡ್ ಏನು ಏನ್ ಮಾಡಕ್ ಹೊರಟಿದ್ಯಾ? ಬಾಯಿಗೆ ಹೇಳ್ಬೇಕು, ಗೊತ್ತಾಗ್ಬೇಕಲ್ವಾ ಜನಗಳಿಗೆ. ಚಂದು ಮಾಸ್ಟರ್ ಯಾವಾಗ್ಲೂ ಕ್ಲಾಸ್ ಅಲ್ಲಿ ಹೊಡಿತಾರಂತ ಹೌದಾ? ಕರೆಕ್ಟ್ ಆಗಿ ಹೇಳ್ಬೇಕು, ಕರೆಕ್ಟ್ ಆಗಿ ಹೇಳು. ನಾವು ತಪ್ಪು ಮಾಡಿದ್ರೆ ಮಾತ್ರ ಮಾಸ್ಟರ್ ಹೊಡಿತಾರೆ. ನೀವೇನು ತಪ್ಪು ಮಾಡ್ತೀರಾ ಮತ್ತೆ? ಮಾಡಿದ್ರೆ ಹೊಡಿತಾರೆ. ಈಗ ಬನ್ನಿ ಇಲ್ಲಿ, ನೀವು ಯಾಕೆ ನಾಚಿಕೆ ಬಿದ್ದು ಅಲ್ಲಿ ಹೋಗ್ತಿದ್ದೀರಾ? ಈಗ ಗೊತ್ತಲ್ವ ಇವರೆಲ್ಲ ಆಡಿಯನ್ಸ್ಗೆಲ್ಲ ನಿಮ್ಗೆ ಗೊತ್ತ ಆಲ್ಮೋಸ್ಟ್. ಈಗ ನೀವು ಏನ್ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ? ಇವಾಗ ನೀವು ಎಜುಕೇಶನ್ ಮಾಡ್ತೀರಾ, ಓದ್ತೀರಾ, ಕರೆಕ್ಟ್ ಅಲ್ವಾ? ಚೆನ್ನಾಗಿ ಓದ್ತೀರಾ, ಆಮೇಲೆ ಏನೋ ಡ್ಯಾನ್ಸ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಅದೆಲ್ಲ ಗೊತ್ತು. ಅದ್ ಬಿಟ್ಟು ಬೇರೆ ಏನಿದೆ ನಿಮ್ ಟ್ಯಾಲೆಂಟು? ಬೇರೆ ಏನು ಇಲ್ಲ ಹೇಳಿ. ಏನೋ ಒಂದ್ ಇರೋದು ಅಷ್ಟೇ, ಮತ್ತೇನೇನು? ಇಲ್ಲಿ ನೋಡಿ ಆಡಿಯನ್ಸ್ ನೋಡ್ಕೊಂಡು ಹೇಳ್ಬೇಕು, ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೇಕು, ನೀವು ಮಾತಾಡ್ಬೇಕು, ಎಲ್ಲಂದ್ರಲ್ಲಿ ಮಾತಾಡ್ಬಾರ್ದು, ಜೋರ ಮಾತಾಡ್ಬೇಕು ಸ್ವಲ್ಪ. ಏನು ಟ್ಯಾಲೆಂಟ್ ಇಲ್ಲ. ನಿಮ್ಮ ಚಾಲೆಂಜ್ ಏನು ಅಂತಂದ್ರೆ ಒಂದ್ ಬೆಸ್ಟ್ ಒಂದು 2-3 ಎಕ್ಸ್ಪ್ರೆಷನ್ಸ್ ಕೊಡಿ ಕ್ಯಾಮ್ರಾಗೆ. ಹೇಳ್ತೀನಿ, ಅದ್ರ ಪ್ರಕಾರ ಕೊಡ್ತೀರಾ? ಓಕೆ. ಏಂಜಲ್ ಏಂಜಲ್ ಕ್ವೀನ್ ಕ್ವೀನ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂಗಿರ್ತಾರ ಮತ್ತೆ ಬಿಡಿ ಆಯ್ತು. ಈಗ ಚಂದು ಮಾಸ್ಟರ್ ನಿಮ್ಗೆ ಗೊತ್ತಲ್ವಾ? ಜೋರಾಗಿ ಹೇಳ್ಬೇಕು. ಗೊತ್ತು ಮಾಸ್ಟರ್. ಚಂದು ಮಾಸ್ಟರ್ ಗೊತ್ತಲ್ವಾ ನಿಮ್ಗೆ? ಚಂದು ಮಾಸ್ಟರ್, ಇವಾಗ ಚಂದು ಮಾಸ್ಟರ್ ನಿಮ್ಗೆ ಏನ್ ಇಷ್ಟ? ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದು ಇಷ್ಟ, ಮತ್ತೆ ಡ್ಯಾನ್ಸ್ ಎಕ್ಸ್ಪ್ರೆಷನ್ ಕೇರ್ ಮಾಡೋದೆಲ್ಲ ಇಷ್ಟ. ನೀವಾಗಿ ನೀವ್ ಹೇಳ್ತಾ ಇದ್ರೆ ನಾನು ಹೇಳ್ಕೊಟ್ಟೆ ಅನ್ಬಿಟ್ಟು ಹೇಳ್ತಾ ಇದ್ದೀರಾ? ಮಾಸ್ಟರ್ ನಾನೇ ಹೇಳ್ತೇನೆ. ನಾನು ಯಾವತ್ತಾನ ಹೇಳ್ಕೊಡ್ನ ಈ ತರ? ಓಕೆ, ಹಂಗೆ ಯಾಕಂದ್ರೆ ಕ್ಲಾರಿಟಿ ಬೇಕಲ್ವಾ, ಅದನ್ನು ಕಮೆಂಟ್ಗಳು ಹಾಕ್ತಾರೆ. ಸೊ ಅದಕ್ಕೋಸ್ಕರ ನಿಮ್ ಮನಸ್ಸಿರೋ ಮಾತುಗಳು ಅಂತೇಳಿ. ನನ್ನ ಮನ್ಸಲ್ಲಿರೋ ಮಾತೇ ಇದು. ಮಾಸ್ಟರ್ ಚೆನ್ನಾಗಿ ನೋಡ್ಕೊಳ್ಳೋದು ಇಷ್ಟ, ಅವ್ರ ಎಕ್ಸ್ಪ್ರೆಷನ್, ಅವ್ರ ಕೇರ್ ಮಾಡೋದು, ಭೇದ ಭಾವ ಮಾಡಲ್ಲ, ಅದಿಷ್ಟ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರ್ಲಿ ಗಾನಿಕಾ ಅವರೇ. ಹೂನೆ ಹ್ಞೂ ಮಾಸ್ಟರ್ ಇವಾಗ ಇದೆ. ಚಂದು ಮಾಸ್ಟರ್ ಏನ್ ಸ್ಟೈಲ್ ನಿಮ್ಗೆ ಇಷ್ಟ? ಸರ್ ಹಿಪ್ ಹಾಪ್ ಸ್ಟೈಲು ಚೆನ್ನಾಗಿ ಮಾಡ್ತೀರಾ ಮಾಸ್ಟರ್. ಓಕೆ, ಡ್ಯಾನ್ಸ್ ವೈಸ್ ಓಕೆ. ನಾರ್ಮಲ್ ಸ್ಟೈಲ್ ಇರೋದು ಗೊತ್ತಾ ನಂದು? ಡ್ರೆಸ್ಸಿಂಗ್ ಸೆನ್ಸ್ ಇಂದ ಹಿಡಿದು, ಹೇರ್ ಸ್ಟೈಲ್ ಇಂದ ಹಿಡಿದು, ಸೊ ಅದ್ರಲ್ಲಿ ಆ ತರ ಸ್ಟೈಲ್ ನಿಮ್ಗೆ ಗೊತ್ತಲ್ವಾ? ಓಕೆ, ರೆಗ್ಯುಲರ್ ಆಗಿ ಚಂದು ಮಾಸ್ಟರ್ ಪಟೇಲರ್ ಏನೋ ಒಂದು ಮಾಡ್ತಾ ಇರ್ತಾರಲ್ಲ, ಅದು ಅದು ಸುಳ್ಳು ಹೇಳ್ತಾ ಇದಾರಲ್ವೇನ್ರು? ಮಾಡ್ತೀರಾ ಯಾವಾಗ ಸರ್? ಇಲ್ಲಿ ಮಾಡ್ತಾರೆ ಚಂದು ಮಾಸ್ಟರ್ ಆತರ ಹಿಂಗೆ ಹಿಂಗೆ ಸ್ಟೈಲಾ? ಆತರ ಮಾಡೋದು ಇಷ್ಟ. ಓಕೆ, ಆತರ ಮಾಡ್ತೀನಿ. ಹಿಂಗೆ ಸೊ ಯಾವಾಗ ಅಬ್ಸರ್ವ್ ಮಾಡಿದೀರಾ ಗೊತ್ತಿಲ್ಲ, ಹೇಳು. ಸೊ ಫ್ರೆಂಡ್ಸ್ ನೋಡಿ, ಯಾರಾನ ನಾನು ಈ ತರ ಎಕ್ಸ್ಪ್ರೆಷನ್ ಯಾವಾಗ ಮಾಡಿದೀನ, ಯಾವ್ದಾರ ವಿಡಿಯೋಲಿ ಇದೀನ ಅಂತ ನೋಡ್ಬಿಟ್ಟು ನೀವು ಕಮೆಂಟ್ ಹಾಕಿ, ಓಕೆನಾ? ಸೊ ನಿಜ ಹೇಳ್ತಾರೆ ಸುಳ್ಳು ಹೇಳ್ತಾರೆ ನನಗೂ ಗೊತ್ತಾಯ್ತಲ್ಲ. ಬೇಸಿಕ್ಲಿ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಇವ್ರು ನೀವು ನೋಡಿರೋ ನನಗೆ ಗೊತ್ತಿಲ್ಲ ಯಾವ ತರ ಮಾಡ್ತೀನಿ, ಏನೋ ತೋರಿಸಿ. ಸೊ ಅದೇನಿಲ್ಲ, ಏನು ಅಂದ್ರೆ ಸ್ವಲ್ಪ ಇಲ್ಲಿ ನರ ಒಂಥರ ಫೀಲ್ ಇರುತ್ತೆ, ಅದೇನಾದ್ರು ನನ್ನ ಹತ್ರ ಮಾಡಿ ಅಂದ್ರೆ ನಂಗೆ ಕಂಫರ್ಟಬಲ್. ಥ್ಯಾಂಕ್ ಯು ಗಾನಿಕಾ ಅವರೇ. ನಿಮ್ಮ ಕೂಡ ಏನು ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ನೀವ್ ಹೇಳಿ. ಇವಾಗ ನೆಕ್ಸ್ಟ್ ಟ್ಯಾಲೆಂಟ್ ಯಾರನ್ನ ಕೇಳೋಣ? ಯಶವಂತ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಿಮ್ ಟ್ಯಾಲೆಂಟ್ ನಿಮ್ ಬಗ್ಗೆ ಹೇಳಿ. ಡ್ಯಾನ್ಸರ್ ಅಲ್ಲ, ಡ್ಯಾನ್ಸ್ ಕಲಿತಾ ಇದ್ದೀನಿ ಇವಾಗ. ಡ್ಯಾನ್ಸ್ ಸ್ವಲ್ಪ 1% ಕಲಿತಾ ಇದ್ದೀನಿ. ಇನ್ನ ಫ್ಯೂಚರ್ DKD ಕಂಟೆಸ್ಟೆಂಟ್ ಆಗ್ಬೇಕಂತ ಆಸೆ. ಆಮೇಲೆ ಅಷ್ಟೇ, ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ನಮ್ಮ ಹೆಸರು ಉಳಿಸ್ಬೇಕಂತ, ನೀವು ಇಟ್ಕೊಟ್ಟಿರೋ ಡ್ಯಾನ್ಸ್ ಕ್ಲಾಸಲ್ಲಿ ಮಾಡ್ಬೇಕಂತ ಆಸೆ ಮಾಸ್ಟರ್. ಥ್ಯಾಂಕ್ ಯು. ಇವಾಗ ಓಕೆ, ಇಷ್ಟೆಲ್ಲ ಓಕೆ. ಇವಾಗ ಏನ್ ಗೊತ್ತಾ ಯಶವಂತರೇ, ಇನ್ನೊಂದೇನು ಅಂತಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅಂತಾರಲ್ವಾ? ಸೊ ನಿಮ್ಮಲ್ಲಿ ಎಷ್ಟೊಂದು ವಿಷಯ ಕೇಳ್ಪಟ್ಟೆ. ಡ್ಯಾನ್ಸ್ ಬಿಟ್ಟು ಈ ಎಜುಕೇಶನ್ ಎಲ್ಲ ಬಿಟ್ಟು, ಎಜುಕೇಶನ್ ಬಗ್ಗೆ ನಮ್ಗೆ ಗೊತ್ತೇ ಬಿಡಿ, ನಮ್ ದೇವ್ರ ಸದ್ಯಗಳು ನಮಗೆ ಗೊತ್ತು. ಎಜುಕೇಶನ್ ಮಲ್ಟಿ ಟ್ಯಾಲೆಂಟೆಡ್ ಅಂದ್ರೆ ಇವನು ಯಶವಂತ್ ಅವರೇ ಔಟ್ ಸ್ಟ್ಯಾಂಡ್ ಸ್ಟೂಡೆಂಟ್, ಕರೆಕ್ಟಾ? ಯಾವಾಗಲೂ ಕ್ಲಾಸಿಂದ ಆಚೆನೆ ಇರ್ತಾರೆ. ಇರ್ಲಿ. ಏನು ಅಂತಂದ್ರೆ ಇವಾಗ ನಾನು ಕೇಳೋದೇನು ಅಂತಂದ್ರೆ, ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ? ಏನೇನು ಮಾಡ್ತೀರಾ? ಡ್ಯಾನ್ಸ್ ಬಿಟ್ಟು ಬೇರೆ ಏನ್ ಮಾಡ್ತೀರಾ? ಅಂದ್ರೆ ಬೋನ್ ಬ್ರೇಕ್ ಮಾಡ್ತೀರಾ? ಯಾವ ತರ? ಇದು ಬ್ಯಾಕ್ ಬೋನು
ಹಿಂಗೆ ಅಲ್ಲಾಡಿಸ್ತೀನಿ ಮಾಸ್ಟರ್. ಮಾಡಿ ಹಂಗಿತ ಕ್ಯಾಮ್ರಾ ತೋರಿಸಿ. ಹಾ ಮಾಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಓ ಸೂಪರ್ ಸೂಪರ್. ನೆಕ್ಸ್ಟ್ ಇನ್ನೇನ್ ಮಾಡ್ತೀರಾ? ಅದು ವೇವ್ ಮಾಡ್ತೀನಿ ಹೊಟ್ಟೆದಲ್ಲಿ. ಮಾಡಿ ಹಂಗಿತ ಮಾಡಿ ತೋರಿಸಿ ಅವ್ರಿಗೆ. ಕ್ಯಾಮ್ರಾ ನೋಡ್ಕೊಂಡ್ ಮಾಡ್ಬೇಕು, ನೀವು ಕನ್ನಡ ನೋಡ್ಕೊಂಡ್ ಮಾಡ್ಬಾರ್ದು. ಓ ಇರೋ ಬರೋ ನೀರೆಲ್ಲ ನಿಮ್ಮ ಹೊಟ್ಟೆಲ್ಲ ಇದೆ ಅನ್ಸುತ್ತೆ. ಆಗ್ಬಿಡಿ, ಜಾಸ್ತಿ ಎಲ್ಲ ಹಚ್ಕೊಡ್ರಿ, ನೀರು ಹಚ್ಕೊಂಡ್ಬಿಡುತ್ತೆ. ಬ್ಯಾಕ್ ಬ್ಯಾಂಡ್ ಆಗಿ ಓಡಾಗೋತೀರಾ ಇಲ್ಲಿ. ಮಾಸ್ಟರ್ ಅದು ಕ್ರಂಚ್ ಹಾಕ್ತೀನಿ. ನಮ್ ಕ್ಯಾಮ್ರಾ ಬಗ್ಗೆ ತರ ಹೇಳ್ಸ್ಕೊಬಿಡಿ. ಕ್ಯಾಮ್ರಾ ಮ್ಯಾನ್ ಸಕ್ಕದ ಮಾಡ್ತಾರೆ, ಅದ್ರ ಬಗ್ಗೆ ನೀವು ಬೇರೆ ಇದೇ ಬೇಡ. ಏನೋ ಆಗೋಯ್ತು. ವಾಪಸ್ ಬನ್ನಿ ವಾಪಸ್ ಬನ್ನಿ ವಾಪಸ್ ಬನ್ನಿ. ಯಾರು ನಿಮ್ಮ ಒಂದೆರಡು ಸಿಹಿ ಮಾತುಗಳನ್ನ ಹೇಳಿ. ಹಂಗೇನಿಲ್ಲ, ನಮ್ಮ ಮಾಸ್ಟರ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನ್ ಮಾಡಿ? ಸಬ್ಸ್ಕ್ರೈಬ್ ಏನ್ ಮಾಡಿ? ಸಬ್ಸ್ಕ್ರೈಬ್ ಕನ್ನಡ ಹೇಳಿದ್ರ? ಬೆಲ್ ಬಟನ್ ಅನ್ನು ಗಟ್ಟಿಗೆ ಬೆಲ್ ಬಟನ್ ಅನ್ನು ಗಟ್ಟಿಗೆ ಅಮುಕಿ. ಒತ್ತಿ. ಸೂಪರ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ ಅಂತ ಅನ್ಸುತ್ತೆ. ಇಲ್ಲಿ ಬ್ರೈಟ್ ಫ್ಯೂಚರ್ ಇದೆ ಅನ್ಸುತ್ತೆ. ಯಾವ ಡ್ಯಾನ್ಸ್ ಕ್ಲಾಸಲ್ಲೂ ಸಿಗ್ದಿಲ್ದಿರೋ ಕಂಫರ್ಟ್ ಇಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಹೇಳಿ ಕ್ಲೀನಾಗಿ, ಅದು ಅರ್ಥ ಹಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಕು, ಆಡಿಯನ್ಸ್ ಗೊತ್ತಾಗಬೇಕಲ್ಲ. ಸ್ವಲ್ಪ ನೆಕ್ಸ್ಟ್ ಅಡ್ಮಿಷನ್ಸ್ ಬರೋರಿಗೆಲ್ಲ ಹೇಳಿ. ನೆಕ್ಸ್ಟ್ ಅಡ್ಮಿಷನ್ ಬರೋರಿಗೆಲ್ಲ ಹೇಳಿ, ಇಲ್ಲಿ ಕಲಿಸ್ತೀವಿ, ಏನ್ ಮಾಡಿಸ್ತೀವಿ, ಮಕ್ಕಳು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅನ್ನೋ ಸ್ವಲ್ಪ ನೀವು ಹೇಳ್ಬೇಕು ಅದ್ರ ಬಗ್ಗೆ ಎಲ್ಲ. ಸರಿ ಮಾಸ್ಟರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಕೇರ್ಫುಲ್ಲಾಗಿ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಎಲ್ಲ ಥರ ಸ್ಟೈಲು ಹೇಳ್ಕೊಡ್ತಾರೆ ಮಾಸ್ಟರ್. ಜಾಸ್ತಿ ಹೇಳಕ್ ಹೋಗ್ಬಿಡಿ, ಕತ್ಕೊಂಡ್ ಬರ್ತೈತೆ. ಏನು ಅಂತಂದ್ರೆ ನೀವು ಚೆನ್ನಾಗಿ ಕಲ್ತಿದ್ರ ಇಲ್ಲಿ. ನೀವು ಡ್ಯಾನ್ಸ್ ಸೇರಿ ಎಷ್ಟು ವರ್ಷ ಆಯ್ತು? ಮಾಸ್ಟರ್ 8 months ಆಯ್ತು. 8 months ಆಯ್ತು. 8 months ಚೆನ್ನಾಗಿ ಕಲ್ತಿದ್ರಾ? ಹೇಳಿ ಶೋರಾಗಿ ಹೇಳಿ. ಮಾಸ್ಟರ್ ಕಲ್ತಿದ್ದೀನಿ. ನಿಮ್ ತಂದೆ ತಾಯಿ ಖುಷಿಯಾಗಿದ್ದಾರಾ? ಮಾಸ್ಟರ್ ಹೇಳಿ. ನಿಜ ಮಾಸ್ಟರ್. ಇವಾಗ ನಾನು ನಿಮ್ ಮಲ್ಟಿ ಟ್ಯಾಲೆಂಟೆಡ್ ಏನಿದೆ ನಿಮ್ದು? ಏನು ಇಲ್ಲ ಏನೋ ಒಂದಿದೆ. ನೀವು ರೀಲ್ಸ್ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಸ್ಟೈಲ್ ಮಾಡ್ತೀರಂತಲ್ಲ, ಯಾವ ಸ್ಟೈಲ್? ಯಾವ್ದು ಇಲ್ಲ ಇಲ್ಲ, ನಿಮ್ ತಮ್ಮವ್ರಿಗೆ ಏನೋ ಇದು ಏನಂತಾರ ಅದನ್ನ, ನಿಮ್ ತಮ್ಮವ್ರಿಗೆ ಒಂದ್ ಸ್ಯಾರಿ ಹಾಕ್ಬಿಟ್ಟು ಏನೋ ಮಾಡಿರಂತಲ್ಲ ಮಾಸ್ಟರ್. ಇಲ್ಲ ಮಾಸ್ಟರ್. ಇವಾಗ ಆ ಸ್ಟೆಪ್ ಮಾಡ್ತಾರೆ ಮಾಡೋದು ಹಿಪ್ ಮೂವ್ಮೆಂಟ್ ನ. ಅದೇ ಮಾಸ್ಟರ್ ಇದ್ದು. ಕ್ಯಾಮ್ರಾಮನ್ ಏನ್ ಹೇಳ್ಬೇಕು ಅನ್ಕೊಂಡಿದೀರಾ? ನೀಟಾಗಿ ಇದೇ ಖುಷಿಗೆ ನಿಮ್ ಮನೆಯಲ್ಲಿ ಅವರು ಕ್ಯಾಮ್ರಾಮನ್ ಯಾರು ಬಂದು ಏನಾದ್ರು ಕಳ್ತನ ಮಾಡ್ತಾರೆ ಅನ್ಕೊಡ್ರಿ, ಅವ್ರನ್ನ ಏನಂತ ಕರೀತಾರೆ? ಮಾಸ್ಟರ್ ಕ್ಯಾಮ್ರಾ ನೋಡ್ಕೊಂಡು ಹೇಳಿ, ಜೋರಾಗಿ ಹೇಳಿ. ಕಳ್ಳ. ಅದು ಕಳ್ಳ ಅಲ್ಲಮ್ಮ, ಕಳ್ಳ ಹೇಳು. ಕಳ್ಳ. ಹಾ, ಇನ್ನೋಗಿ ಹೇಳಿ. ಕಳ್ಳ. ಹಾ, ಮತ್ತೆಂತ ಕಳ್ಳ ಅಂದ್ರೆ ಫಸ್ಟ್ ಮಾಸ್ಟರ್ ಅದು ಸಡನ್ ಆಗಿ ತಂಗ್ ಇಷ್ಟ ಆಗ್ಲಿಲ್ಲ. ಇಷ್ಟ ಆಗಿಲ್ಲ. ಓ, ಮತ್ ಬೇರೆ ಇನ್ನೇನ್ ಹೇಳ್ತೀರಾ? ಸೂಟ್ ಕೇಸ್ ಅಲ್ಲಿ ಸೂಟ್ ಕೇಸ್. ಇವೆಲ್ಲ ಸ್ವಲ್ಪ ಕ್ಯೂಟ್ನೆಸ್, ಅವೆಲ್ಲ ನೀವು ತಲೆ ಇಟ್ಕೊಬಿಡಿ, ಯಾರ ಬಗ್ಗೆ ಯೋಚನೆ ಮಾಡಿ. ಅವೆಲ್ಲ ಕ್ಯೂಟ್ನೆಸ್, ಓಕೆನಾ? ಎಲ್ಲರಿಗೂ ಬರಲ್ಲ ಅದು, ಅಲ್ವಾ? ಅದನ್ನ ಸೂಟ್ ಕೇಸ್. ಹೇಳ್ಬೇಕೇಳಿ. ಆಯ್ತು, ನೀವೇ ಹೇಳ್ಬಿಡಿ ನಿಮ್ಗೆ ಏನ್ ಕೇಳ್ಬೇಕು ಅಂತ. ಏನು ಬೇಡ ಮಾಸ್ಟರ್. ಓಕೆ, ಇವಾಗ ಚಂದು ಮಾಸ್ಟರ್ ಅಲ್ಲಿ ಯೂನಿಕ್ ಸ್ಟೈಲ್ ಇದೆಯಲ್ವಾ? ಚಂದು ಮಾಸ್ಟರ್ ಯಾವ ಸ್ಟೈಲ್ ಇಷ್ಟ ನಿಮಗೆ? ಮಾಸ್ಟರ್ ರೋಬೋಟಿಕ್ ಇಷ್ಟ ಮಾಸ್ಟರ್. ಡ್ಯಾನ್ಸ್ ಫಾರ್ಮ್ ಅಲ್ಲಿ ಕೇಳ್ತಾರಮ್ಮ, ನಾರ್ಮಲ್ ಸ್ಟೈಲ್ ಅಲ್ಲಿ ಕೇಳ್ತಾರದು. ಚಂದು ಮಾಸ್ಟರ್ ಏನ್ ಮಾಡ್ತಾ ಇರ್ತಾರೆ? ಎಕ್ಸ್ಪ್ರೆಷನ್ ಕೊಡ್ತೀರಲ್ಲ ಮಾಸ್ಟರ್, ಅದು ನೀವು ಸ್ಟೆಪ್ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಕನ್ನಡಿ ಮುಂದೆ ಹಿಂಗ ಅಂದ್ಬಿಟ್ಟು ಹಿಂಗ ಅನ್ಕೋತೀರಲ್ಲ ಇವೆಲ್ಲ ಸ್ಟೈಲಾ ಮಾಸ್ಟರ್? ಅದು ನೀವು ಚೆನ್ನಾಗಿದೆ, ಅದೆಲ್ಲ ಯೂನಿಕ್ ಅಲ್ವಾ ಚಂದು ಮಾಸ್ಟರ್ದು? ಓಕೆ, ಥ್ಯಾಂಕ್ ಯು. ಕ್ಯಾತೇಶ್ ಅವ್ರಿಗೆಲ್ಲ ಧನ್ಯವಾದಗಳು ಹೇಳಿ. ಇದ್ಯಾವ್ದು ಹೊಸ ಪ್ರತಿಭೆ ಏನಿದ್ದೀರಾ? ಇವಾಗ ಡ್ಯಾನ್ಸ್ ಮಾಡ್ತಾ ಇದೀರಲ್ವಾ ನೀವು? ಇವಾಗ ಒಂದು ತಿಂಗಳು 1.5 ತಿಂಗಳು ಗ್ಯಾಪ್ ಆಯ್ತಾ? ಮರ್ತೋಗಿದ್ರ ನೆನಪಲ್ಲಿ ಇದೆಯಾ? ನೆನಪಲ್ಲಿದೆ. ಮತ್ತೆ ಸಾಂಗ್ ಅಲ್ಲಿ ಏನು ಮಾಡೇ ಇಲ್ಲ? ಹೊಸ ಸಾಂಗ್ ಮಾಸ್ಟರ್ ಇಂತರಂಗ್ ಮಾಡಿರೋದು ನೀವು. ನೀವು ಇಲ್ಲೆಲ್ಲ ಮಾಡಿರೋದಾ? ಓಕೆ, ಈಗ ಹಂಗಾರೆ ಹಳೆ ಸಾಂಗ್ ಹಾಕ್ರೆ ಮಾಡ್ತೀರಾ? ಮತ್ತೆ ಹೇಗೆ ಹೇಳ್ತಾ ಇದ್ರಿ ನೀವು ಮಾಡ್ತೀವಿ ಅಂತ? ನಿಮ್ ಅಲ್ಲಿಗೆ ಏನೋ ಆಗಿದೆ, ಒಂದ್ ಕ್ಯಾಮ್ರಾ ಮುಂದೆ ತೋರಿಸ್ರಿ. ಏನ್ರಿ ಕ್ಯಾಮ್ರಾ ಬಂದ್ಬಿಟ್ಟು? ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ನಿಜ ಹೇಳಿ. ಅದು ನಮ್ಮೂರಲ್ಲಿ ನೀರಿಂದ ಹಂಗಾಗಿರೋದು. ನೀರಿಂದ ಆಗಿದ್ಯಾ, ಬದ್ನೆಕಾಯಿ ಕಚ್ಚಿದಾಗ ಹಂಗಾಗಿದ್ಯಾ? ನನ್ಗೆ ಹೇಳಿದ್ ನೀವು ಒಮ್ಮೆ ಹೇಳಿದ್ರು, ಅವ್ನು ಚಿಕ್ಕ ವಯಸ್ಸಿನಲ್ಲಿ ಆಚೆ ಬದ್ನೆಗೆ ಎತ್ಕೊಂಡು ಕಚ್ಬಿಟ್ಟಿದ್ದು, ಅದಕ್ಕೆ ಹೆಂಗ್ ಆಗೋಯ್ತು ಅಂತ ಹೇಳಿದ್ರು. ನಿಜನಾ? ಇಲ್ವಾ? ನೀರಿಂದಾನೇ ಆಗಿದ? ಶೋರ ಅಕ್ಕ. ನೀವು ಡ್ಯಾನ್ಸ್ ಯಾರಿಗೋಸ್ಕರ ಮಾಡ್ತಾ ಇದೀರಾ? ನನಗೋಸ್ಕರ. ಆಮೇಲೆ ನಮ್ಮ ಮಾಸ್ಟರ್ಗೋಸ್ಕರ. ಆಮೇಲೆ ನಮ್ಮ ಅಮ್ಮಂಗೋಸ್ಕರ. ಫಸ್ಟ್ ಅಮ್ಮಂಗೋಸ್ಕರ, ಆಮೇಲೆ ನಾವೆಲ್ಲ. ಓಕೆನಾ? ಅದನ್ನ ಮೇಲೆ ಇಟ್ಕೋಬೇಕು. ಫಸ್ಟ್ ತಂದೆ ತಾಯಿ ಆದ್ಮೇಲೆ ನಾವೆಲ್ಲ. ಓಕೆನಾ? ಇನ್ನೊಂದು, ನೀವು ಡ್ಯಾನ್ಸ್ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಲ್ವಾ? ನೀವು ಡ್ಯಾನ್ಸ್ ಕಲ್ತಿ ಒಂದ್ ಚೆನ್ನಾಗಿ ಅದ್ರಲ್ಲಿ ಒಂದ್ ಒಳ್ಳೆ ಸ್ಥಾನಕ್ಕೆ ಹೋದ್ರೆ ಫಸ್ಟ್ ಸ್ಟೇಜ್ ಮೇಲೆ ಯಾರ ಹೆಸರು ಹೇಳ್ತೀರಾ? ಅಮ್ಮನ ಹೆಸರು ಹೇಳ್ತೀವಿ. ಹಂಗಾರೆ ನಮ್ಮ ಹೆಸರು ಹೇಳಲ್ವಾ? ಹೇಳ್ತೀವಿ ಮಾಸ್ಟರ್. ಅಮ್ಮನ ಹೆಸರು ಆದ್ಮೇಲೆ ನೀವು ಮಾಸ್ಟರ್. ಹಂಗೆ ಅಷ್ಟೇನಾ? ಈಗ ಜೀವನದಲ್ಲಿ ನೀವೇನಾಗ್ಬೇಕು ಅನ್ಕೊಂಡಿರಾ? ಡ್ಯಾನ್ಸರ್ ಅಂದ್ರೆ ಈಗ ತಾನೇ ಯೋಚನೆ ಮಾಡ್ತಾ ಇದೀರಾ?
ಡ್ಯಾನ್ಸರಲ್ಲಿ ವೆರೈಟಿ ಐತೆ ಓ ಡ್ಯಾನ್ಸ್ ಅಲ್ಲಿ ವೆರೈಟಿ ಇಷ್ಟ ಡ್ಯಾನ್ಸ್ ಫೀಲ್ಡ್ ಬಂದು ಹತ್ತತ್ರ ನಾನು ಒಂದು 14-13 ವರ್ಷ ಆಯ್ತು. ಹಾ ಕಾಸ್ಟ್ಯೂಮ್ ಐತೆ ಮಾಸ್ಟರ್, ಅದರಲ್ಲಿ ಡ್ಯಾನ್ಸ್ ಐತೆ. ಕಾಸ್ಟ್ಯೂಮ್ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಆಯ್ತಾ? ಕಾಸ್ಟ್ಯೂಮ್ ಅಂಗಡಿ ಇಕ್ಬೋದು ಮಾಸ್ಟರ್ ಅದರಲ್ಲಿ. ಅದು ಡ್ಯಾನ್ಸ್ ಅಂತ ಕಲಿಬೇಕು ನೀನು, ಕಾಸ್ಟ್ಯೂಮ್ ಅಂಗಡಿ ಇಕ್ಕಕ್ಕೆ. ಸೊ ಫ್ರೆಂಡ್ಸ್ ಏನ್ ಗೊತ್ತಾ, ನಮ್ ಶಿವ ನಂಗೆ ಈಗಲೇ ಒಂದು ರಿಯಲೈಸ್ ಆಗಿಲ್ಲ ನನ್ ನೋಡಿ. ಏನು ಅಂತಂದ್ರೆ ಡ್ಯಾನ್ಸ್ ಅಲ್ಲಿ ವೆರೈಟಿ ಇದೆ ಅಂತ ಗೊತ್ತಿತ್ತು, ಬಟ್ ಡ್ಯಾನ್ಸ್ ಅಲ್ಲಿ ಈ ವಿಧಾನಗಳಿದೆ ನಂಗೆ ಗೊತ್ತಿರಲಿಲ್ಲ. ಏನು ಅಂತಂದ್ರೆ ಕಾಸ್ಟ್ಯೂಮ್ ಅಂಗಡಿ ಇರ್ಬೇಕಂದ್ರೆ ಡ್ಯಾನ್ಸರ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್. ಇವಾಗ ಕಾಸ್ಟ್ಯೂಮ್ ಅಂಗಡಿ ನಾನು ಕೇಳ್ತಿರೋದು ಏನು ಅಂತಂದ್ರೆ, ಎಷ್ಟು ಬೆಂಗಳೂರು ಎಷ್ಟು ಕಾಸ್ಟ್ಯೂಮ್ ಅಂಗಡಿಗಳು ಇಟ್ಟಿದ್ರಲ್ವಾ, ಹೌದಾ ಇಲ್ಲೋ? ಆ ಕಾಸ್ಟ್ಯೂಮ್ ಅಂಗಡಿ ಅವರೆಲ್ಲ ಡ್ಯಾನ್ಸ್ ಬರುತ್ತೆ, ನಿಮ್ಗೆ ಎಲ್ಲರೂ ಡ್ಯಾನ್ಸ್ ಬರುತ್ತಾ? ಎಲ್ಲ ಡ್ಯಾನ್ಸರ್ಸ್ಗಳ ಹೇಳಿ ಶಿವ ಅವರೇ. ಗೊತ್ತಿಲ್ಲ ಮತ್ತೆ ಡ್ಯಾನ್ಸ್ ಕಲಿಯೋದು ನಮ್ ಖುಷಿಗೆ, ನಾವು ಏನಾದ್ರು ಒಂದು ಅಚೀವ್ ಮಾಡೋಕ್ಕೋಸ್ಕರ ಡ್ಯಾನ್ಸ್ ಅನ್ನೋದು ಒಂದು ಫಾರ್ಮ್, ಓಕೆನಾ? ಅದಕ್ಕೆ ಕೆಲಸ ಮಾಡೋದಕ್ಕೆ ಅದನ್ನೇನು ಅಂತಂದ್ರೆ ಕಾಸ್ಟ್ಯೂಮ್ ಅನ್ನೋದು ಒಂದು ಬಿಸ್ನೆಸ್, ಓಕೆನಾ? ಡ್ಯಾನ್ಸ್ ಕಾಸ್ಟ್ಯೂಮ್ ಅನ್ನೋದು ಅವ್ರ ಬಿಸ್ನೆಸ್, ಅವೆಲ್ಲ ಅದಕ್ಕೂ ಸಂಬಂಧ ಇಲ್ಲ, ಓಕೆನಾ? ಅವ್ರು ಡ್ಯಾನ್ಸರ್ ಆಗ್ಬೇಕು ಅನ್ನೋದೇನಿಲ್ಲ, ಡ್ಯಾನ್ಸ್ ಬಗ್ಗೆ ಗೊತ್ತಿರೋ ಸಾಕು, ಅವ್ರು ಡ್ಯಾನ್ಸರ್ ಆಗ್ಬೇಕು ಅನ್ನೋದೇನಿಲ್ಲ, ಓಕೆನಾ? ತಿಳ್ಕೊಂಡ್ರ? ಏನಾದ್ರು ಡೌಟ್ಸ್ ಇದ್ರೆ ಮಾಸ್ಟರ್ ಕೇಳಬೇಕು, ಆಮೇಲೆ ಪರ್ಸನಲ್ ಕೇಳಿ ಹೇಳ್ಕೊಡ್ತೀನಿ ಎಲ್ಲಾನು, ಸರಿನಾ? ಜೀವನದಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಬುದ್ಧಿ ಇರ್ಬೇಕು. ಏನಿರ್ಬೇಕು? ಬುದ್ಧಿ ಇರ್ಬೇಕು. ನಿನ್ಗೇನೈತೆ? ಬುದ್ಧಿ ಐತೆ. ಇವಾಗ ಬುದ್ಧಿ ಇದೆಯಲ್ವಾ? ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಹ್ಞೂ. ಜೀವನದಲ್ಲಿ ತುಂಬಾ ದುಡ್ಡು ಇಂಪಾರ್ಟೆಂಟ್ ನಮ್ಗೆ, ಹೌದಲ್ವಾ? ಅದ್ರ ತಕ್ಕ ಮಾನ ಮರ್ಯಾದೆನೂ ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ಇಲ್ವಾ? ರೋಡಲ್ಲಿ ಹೋಗ್ತಾ ಇರ್ತೀವಿ, ಹ್ಞೂ. ಒಂದು ದುಡ್ಡಿನ ಮೂಟೆ ಬಿದ್ದಿರುತ್ತೆ, ಇನ್ನೊಂದು ಮಾನ ಮರ್ಯಾದೆ ಮೂಟೆ ಬಿದ್ದಿರುತ್ತೆ. ನೀವ್ ಯಾವ್ದು ಎತ್ಕೊಂತೀರಾ? ಸಮಾನ ಯಾರಿಗೆ ನಿಲ್ವ ಅದೇ ಎತ್ಕೊಂತಾರೆ ಎಲ್ಲಾರು, ಕರೆಕ್ಟಾ? ಎರಡಲ್ವಾ? ಮತ್ತೆ ನಿಮ್ಗಿಲ್ವಾ ಮನೆ ಮರ್ಯಾದೆ ಇಲ್ವಾ? ಸೈತೆ ಮರ್ಯಾದೆ ಎತ್ಕೊಂತೀರಿ ಅದನ್ನ. ಅದಕ್ಕೆ ಏನೇ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು. ಶಿವ ನಿಮ್ ತುಂಬಾ ನಾಚಿಕೆ ಬೀಳ್ತಾ ಇದೀರಾ, ನಿಮ್ಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ನಿಮ್ಮನ್ನ ಭಗವಂತ ತುಂಬಾ ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಳ್ತಾ, ನಿಮ್ಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ನಿಮ್ಮನ್ನ ಆಚೆ ಹಾಕ್ಬಿಡೋದೆ ಕ್ಲಾಸಿಂದ. ಪ್ರೇಮ್ನ ನಿಮ್ ಮಲ್ಟಿ ಟ್ಯಾಲೆಂಟೆಡ್ ಏನು? ಇವಾಗ ಡ್ಯಾನ್ಸ್ ಮಾಡ್ತೀರಾ, ಎಜುಕೇಶನ್ ಅಂತ ನಂಗೆ ಗೊತ್ತು ಬಿಡಿ ನಿಮ್ ಬಗ್ಗೆ ಎಲ್ಲ ತುಂಬಾ, ಯಾಕಂದ್ರೆ ಪೇರೆಂಟ್ಸ್ ಮೀಟಿಂಗ್ ನಾನು ಬಂದಿದ್ದೀನಿ ಒಂದೊಂದ್ ಟೈಮು. ಹಾ, ತುಂಬಾ ಮರ್ಯಾದೆಗಳು ಸಿಕ್ಕಿದೆ. ಏನು ಅಂತಂದ್ರೆ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ, ಒಂದು ಇವನ್ ಬಗ್ಗೆ ಒಂದು ಸೀಕ್ರೆಟ್ ಹೇಳ್ತೀನಿ. ಒಂದ್ ಟೈಮ್ ನಾನು ಓದಿ ಸ್ಕೂಲೇ ಇವನು ಓದ್ತಾ ಇರೋದು, ಕರೆಕ್ಟಾ? ಓದಿ ಸ್ಕೂಲ್. ಸೊ ಆ ಸ್ಕೂಲ್ಗೆ ಹೋಗಿದ್ದೀನಿ ಒಂದ್ ಟೈಮು, ನಾರ್ಮಲ್ ಆಗಿ ಹೋಗಿದೀವಿ, ಹಂಗೆ ವಿಸಿಟ್ ಮಾಡಕ್ಕೆ ಹಂಗೆ ಹಿಂಗೆ ಅಂತ ಎಲ್ಲ ಗೊತ್ತಾಯ್ತು. ಇವನು ಡ್ಯಾನ್ಸ್ ಕ್ಲಾಸ್ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು ನನಗೆ, ಓಕೆ? ನನ್ನ ಡ್ಯಾನ್ಸ್ ಕ್ಲಾಸ್ ಬರ್ತಾ ಇದ್ದಾನೆ, ಅಲ್ಲಿ ಇರೋ ಟೀಚರ್ಸ್ಗೆಲ್ಲ ಆಲ್ಮೋಸ್ಟ್ ಗೊತ್ತು. ಸೊ ನಾನು ಹೋದಾಗ ಏನ್ ಮಾಡಿದ್ರು, ನಾರ್ಮಲ್ ಆಗಿ ನಾನೆಲ್ಲ ಮಾತಾಡ್ಸ್ಕೊಂಡ್ ಬರಕ್ ಹೋದಾಗ, ಆಕಸ್ಮಿಕವಾಗಿ ಆ ಕಡೆ ಹೋದಾಗ ಮಾತಾಡ್ಸ್ಕೊಂಡ್ ಬರ್ತಾ ಇದೆ, ಟೀಚರ್ಸ್ಗಳೆಲ್ಲ ಮಾತಾಡ್ಸ್ಕೊಂಬೋಣ ಅಂತ. ಅವತ್ತೊಂದಿನ ಒಬ್ರು ಟೀಚರ್ ಇದ್ಕೊಂಡು, ಯಾವ ಟೀಚರ್ ಅಂತ ಬೇಡ ನೇಮು, ಒಬ್ರು ಟೀಚರ್ ಇದ್ಕೊಂಡು ಪ್ರೇಮ್ ನಿನ್ ಸ್ಟೂಡೆಂಟ್ ಅಲ್ವಾ ಅಂತಂದ್ರು. ಹೌದು ಅಂತಂದ್ರೆ, ಅವ್ನಿಗೆ ಏನ್ ಹೇಳ್ಕೊಡ್ತೇನೆ ನನ್ನ ಕೇಳ್ತಿದ್ದಾರೆ. ಯಾಕೆ ಮ್ಯಾಮ್ ನಾನು ಏನ್ ಹೇಳ್ಕೊಡ್ತಾ ಇಲ್ಲ, ಅವ್ನು ಡ್ಯಾನ್ಸ್ ಹೇಳ್ಕೊಡ್ತಾ ನಂಗೆ. ಹೌದಾ, ಅದಲ್ಲೇ ಮುಂದೆ ಓಡಿಸ್ಬಿಡು, ಅವ್ನಿಗೆ ಎಜುಕೇಶನ್ ಏನಿಲ್ಲ, ಅವ್ನ ಹೆಸರು ಬರೋಕೆ ಅವ್ನು ಬರಲ್ಲ ಅಂತ ಹೇಳ್ಬಿಟ್ರಲ್ಲ. ಬರುತ್ತಾ? ಕಲ್ಸ್ಬಿಟ್ಟಿದ್ರಿ ಈಗ? ಮತ್ತೆ ಅವಾಗ ಹಿಂದೆ ಕಲ್ತಿಲ್ಲ? ಇಂಟ್ರೆಸ್ಟ್ ಇರ್ಲಿಲ್ವಾ? ಮತ್ತೇನು ಸ್ಕೂಲ್ ಹೋಗ್ತಿದೆ? ಸುಮ್ನೆ ತಪ್ಪು, ಸಾರಿ. ಹಂಗೆಲ್ಲ ಮಾಡ್ಬಾರ್ದು, ಓಕೆನಾ? ನಿಮ್ಗೆ ಓದಕ್ ಇಂಟ್ರೆಸ್ಟ್ ಇದೆ, ಅದಲ್ಲ, ನೀವು ಪ್ರಯತ್ನ ಬೀಳ್ಬೇಕು. ಪ್ರಯತ್ನ ಬೀಳಿದ್ರಂಗ್ ನೀವೆಲ್ಲ ಇದು ಮಾಡೋದು ತಪ್ಪು, ಎಜುಕೇಶನ್ ಬಗ್ಗೆ ಕೆಡ್ದ ಮಾತಾಡೋದು ತಪ್ಪು, ಅರ್ಥ ಆಯ್ತಾ? ಸಾರಿ ಕೇಳಿ, ಸಾರಿ ಟೀಚರ್, ಓಕೆನಾ? ಇನ್ನೊಂದೇನಂತಂದ್ರೆ ನನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಂದ್ ಟೈಮಲ್ಲಿ ನಾನು ಸ್ಕೂಲ್ಗೆ ಹೋದಾಗ ನನ್ ಬೆಸ್ಟ್ ಮೆಮೊರಿ ಏನು ಅಂತಂದ್ರೆ, ಒಂದ್ ಟೈಮಲ್ಲಿ ನಮ್ ಸ್ಕೂಲಲ್ಲಿ ಅದೇ ಕ್ಲಾಸ್ ರೂಮಲ್ಲಿ ವಧೆ ತಿಂತ ಇದ್ದೆ ನಾನು. ಐ ಮೀನ್ ನಾನೇನು ಬೆಸ್ಟ್ ಸ್ಟೂಡೆಂಟ್ ಏನಲ್ಲ, ವರ್ಸ್ಟ್ ಸ್ಟೂಡೆಂಟ್ ನಾನು. ಒಂದ್ ಟೈಮಲ್ಲಿ ಅದೇ ಕ್ಲಾಸ್ ರೂಮ್ಗಳಲ್ಲಿ ವಧೆ ತಿಂತ ಇದ್ದೆ. ಇವತ್ತು ನಾನು ಹೋದ್ರೆ ಆ ಕ್ಲಾಸ್ ರೂಮ್ಗೆ, ಇವತ್ತು ಆ ಸ್ಕೂಲ್ಗೆ ಹೋದಾಗೆ ಆ ಕ್ಲಾಸ್ ರೂಮ್ ಒಳಗೆ ಕಾಯ್ತಿದ ತಕ್ಷಣ ಎದ್ಬಿಟ್ಟು ಸ್ಟ್ಯಾಂಡಿಂಗ್ ಅವಶ್ಯನ್ ಕೊಡ್ತಾರೆ. ಸೊ ಏನ್ ಮಾಡಿದೀನಿ ಅನ್ನೋದಕ್ಕಿಂತ ಏನು ಅಂತಂದ್ರೆ, ನಮ್ ಸ್ಕೂಲಿಂದ ನಾನು ತುಂಬಾ ತಗೊಂಡಿದೀನಿ. ನೀವೆಲ್ಲ ಅನ್ಕೋಬಹುದು, ಏನ್ ಮಾಡ್ಬಿಡೋನಪ್ಪ ಇವನು, ಏನು ಕ್ಲಾಪ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ನಮ್ ಸ್ಕೂಲ್ಗೆ ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡಿದ್ದೀನಿ, ಅಂದ್ರೆ ಡ್ಯಾನ್ಸ್ ವಿಷಯದಲ್ಲಿ, ಓಕೆನಾ? ನಮ್ಮ ಸ್ಟೂಡೆಂಟ್ಸ್ಗಳು, ಐ ಮೀನ್ ನಾನು ಓದಿ ಸ್ಕೂಲಲ್ಲಿ ಯಾವ ಮಕ್ಳು ಓದ್ತಿದಾರೋ ಅವ್ರಿಗೆ ಏನಾದ್ರು ಫಂಕ್ಷನ್ ಇದ್ದಾಗ ನಾನು ₹1 ಎಕ್ಸ್ಪೆಕ್ಟ್ ಮಾಡಿರಂಗೆ, ಏನು ಇಲ್ದಂಗೆ, ನಮ್ಮ ಕ್ಲಾಸ್ ಟೀಚರ್ ನಮ್ಗೆ ಕರೆದಿದ ತಕ್ಷಣನೇ ಇನ್ನೊಂದು ಮಾತಾಡಿದ್ರಂಗೆ ಹೋಗಿ, ಸೊ ಅಲ್ಲಿ ಒಂದು 2 ವರ್ಷ ಮಾಡಿದ್ನ, 2 years ಮಾಡಿ ಅಲ್ಲಿ ಬೆಸ್ಟ್ ನೇಮ್ ತಗೊಂಡು ಬಂದೆ. ಸೊ ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ, ಹೇಳ್ಕೊಬೇಕು ಅನ್ನೋದೇನಿಲ್ಲ, ಬಟ್ ನಮ್ಮ ಸ್ಕೂಲ್ ನೆನಪಾಯ್ತು. ಸೊ ನಮ್ಮ ಸ್ಕೂಲಿಂದ ನಾವು ತುಂಬಾ ತಗೊಂಡಿದೀವಿ, ನಮ್ಮ ಸ್ಕೂಲ್ ಮತ್ತೆ ವಾಪಸ್ ಏರ್ ಕೊಟ್ಬಿಡೋದು ಅಂದ್ಬಿಟ್ಟು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೀನಿ.
ಏನಿದ್ದೀರಾ? ಹ್ಞೂ ಮಾಸ್ಟರ್. ಅದೇ ಹಿಂಗೆ ಇವಾಗ ನೀವೇನು ರಿಟರ್ನ್ ಕೊಡ್ತೀರಿ ನಿಮ್ ಸ್ಕೂಲ್ಗೆ? ನಾನು ಆಟದಲ್ಲಿ ಮತ್ತೆ ಡ್ಯಾನ್ಸ್ ಅಲ್ಲಿ ನಾನು ವಾಪಸ್ ಕೊಡ್ತೀನಿ. ಏನ್ ಕೊಡ್ತೀಯ ನೀನು? ಫಸ್ಟ್ ಸ್ಕೂಲ್ ಮ್ಯಾಚ್ ಹಾಕಿ ಟಿ ಸಿ ಕೊಟ್ಬಿಟ್ಟಾರೆ, ಇನ್ನೇನ್ ಕೊಡ್ತೀರಾ? ಇಲ್ಲ ಮಾಸ್ಟರ್, ಹೋಗಿದ್ದಕ್ಕೆ ಇನ್ನೂ ಮಾತಾಡ್ಸ್ತಾರೆ ಟೀಚರ್ಸ್. ಏನ್ ಒಟ್ಟ ಟಿ ಸಿ ಕೊಟ್ಬಿಟ್ರೆ ನಿಮ್ಗೆ ಸಾಕ್ ಬಿಡಿ, ಅದಕ್ಕಿಂತ ಬೇಕಾ? ಇನ್ನೊಂದು, ನಿಮ್ ಮಲ್ಟಿ ಟ್ಯಾಲೆಂಟೆಡ್ ಇದೆ. ಏನಿಲ್ಲ. ನೀವೇನೋ ನೀವು ಒಂಥರ ವೆರೈಟಿ ಆಗಿ ಕಿರ್ತೀರಂತಲ್ಲ, ಏನದು? ಯಾತ್ರ ಸೌಂಡ್ ಅದು? ಬಿಡಿ, ಏನದ ಹಂಗಂದ್ರೆ ಏನು ಗೊತ್ತಿಲ್ಲ, ಅದು ಹಂಗೆ ಒಂದ್ಸತಿ ದೆವ್ವದ್ದು ಜೋರಾಗಿ ಎದುರಿಸ್ಬೇಕಂತ ಆತರ ಮಾಡಿದ್ದು. ಹೊರಡೋದು ಹೋಗ್ಬೇಕಂದಾಗ ಯಾರಿಗೆ ಎದುರಿಸಿದ್ರಿ? ಹುಡುಗರಿಗೆ. ಓಕೆ ಓಕೆ, ಹುಡುಗರಿಗೆ ಎದುರ್ಸಾಕ ಆತರ ಸೌಂಡ್ ಮಾಡ್ಬಿಟ್ಟಿದ್ರಿ. ಓಕೆ, ಹುಡುಗರು ಎದುರ್ಕೊಂಡ್ರ? ಹ್ಞೂ ಮಾಸ್ಟರ್. ಓಕೆ ಓಕೆ. ಸೊ ಥ್ಯಾಂಕ್ ಯು ಪ್ರೇಮ್ ಅವರೇ, ನಿಮ್ಮ ಮಲ್ಟಿ ಟ್ಯಾಲೆಂಟೆಡ್ಗೆ ಒಂದು ಹ್ಯಾಟ್ಸ್ ಆಫ್. ಏನಿದ್ದೀರಾ? ಎಸ್ ಮಾಸ್ಟರ್. ನೆಕ್ಸ್ಟ್ ಏನಾದ್ರು ಕಿಡ್ಸ್ ಪ್ರೋಗ್ರಾಮ್ ಇದ್ರೆ ನಿಮಗೆ ಫಸ್ಟ್ ಪ್ರೈಸ್ ಕೊಡ್ಸಕ್ಕೆ ಪ್ರಯತ್ನ ಬೀಳೋಣ. ಓಕೆನಾ? ಸೊ ನೆಕ್ಸ್ಟ್ ಯಾರ ಕರೆಯೋಣ? ಸೋನು ಯಾರನ್ನ? ಸೋನು ಅಣ್ಣ. ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸೋನು ಅವ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಾಸ್ಟರ್. ಚೆನ್ನಾಗಿದ್ದೀರಾ? ನಿಮ್ ಕಾಲ್ ಹೋಯ್ತಾ? ಹಾ ಮಾಸ್ಟರ್, ಸ್ವಲ್ಪ ಸರಿಯಾಗಿದೆ. ಓಕೆನಾ? ಓಕೆ ಇದ್ದೀರಾ? ಚೆನ್ನಾಗಿದ್ದೀರಾ? ಹಾ ಮಾಸ್ಟರ್. ನೀವು ಡ್ಯಾನ್ಸ್ ನೆಕ್ಸ್ಟ್ ದಿನ ಮಿಸ್ ಮಾಡ್ಕೊಂಡಲ್ಲ, ಏನು ಅನ್ಸ್ತು ನಿಮ್ಗೆ? ಎಲ್ಲ ಬಿಟ್ಟಂಗೆ ಆಗಿತ್ತು. ಎಲ್ಲ ಬಿಟ್ಟಂಗೆ ಆಲ್ಮೋಸ್ಟ್ ಅಂದ್ರೆ ನಾನ್ ಅರ್ಧ ಜೀವನನೇ ಡ್ಯಾನ್ಸ್ ಮೇಲೆ ಇಕ್ಕಿದೆ. ಓಹೋ, ಓಕೆ ಓಕೆ. ನಿಮ್ ಕಾಲ್ ಪೇನ್ ಆದಾಗ ನಾನು ಮತ್ತೆ ಡ್ಯಾನ್ಸ್ ಮಾಡ್ತೀನಿ ಇಲ್ವೋ ಅನ್ನೋ ಫೀಲ್ ಮಾಡ್ಬಿಟ್ಟಿದ್ದೀನಿ. ಫೀಲ್ ಆಗ್ಬಿಟ್ಟಿದೆ. ಓಕೆ ಓಕೆ. ಇವಾಗ ಕಾಲ್ ರೆಡಿ ಆಯ್ತಾ? ಹಾ, ಸ್ವಲ್ಪ ರೆಡಿ. ಬಟ್ ಇನ್ನೊಂದು ಏನು ಅಂತಂದ್ರೆ, ಒಂದು ಕ್ಲಾರಿಟಿ ಕೊಡಿ ಜನಗಳಿಗೆ. ನಿಮ್ ಕಾಲ್ ಆಪರೇಷನ್ ಆಯ್ತಲ್ವಾ, ಎಲ್ಲ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಓ ನಿನ್ ಕಾಲ್ ಮುರಿದೋಗಿದ್ದಕ್ಕೆ ನಾನು ನಿನ್ನ ಕ್ಲಾಸಿಂದ ಆಚೆ ಹಾಕ್ಬಿಟ್ಟೆ, ಅದಕ್ಕೆ ಅವನ್ನ ನೋಡ್ಕೊಂಡಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದು ಸ್ವಲ್ಪ ನೆಗೆಟಿವ್ ಬಂತು, ಹೌದಾ? ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೆಲ್ಲ ಸುಳ್ಳು. ನೀವೆಲ್ಲ ಹೇಳಿರೋದೆಲ್ಲ ಸುಳ್ಳು. ಏನಂದ್ರೆ ನನ್ ನರ ಕಟ್ಟಾಗ್ಬಿಟ್ಟಿದ್ ಮಂಡಿದು. ಅದ್ ಆಪರೇಷನ್ ಮಾಡ್ಸಕ್ಕೆ 2.5 ಲಕ್ಷ ಹೋಯ್ತು. 2.5 ಅಲ್ಲ, ಇನ್ನ ಕಮ್ಮಿನೇ, ಒಂದು 1.5 180 ಹತ್ರ ಹೋಯ್ತು. 1,80,000 ಗಂಟೆ ಹೋಯ್ತು. ನಮ್ಮ ಮನೆಯವರು ಸಪೋರ್ಟ್ ಮಾಡಿಲ್ಲ ಅಷ್ಟೊಂದು. ಒಂದು 30,000 ಅಷ್ಟೇ ಸಪೋರ್ಟ್ ಮಾಡಿದ್ದು. ಮಿಕ್ಕಿದೆಲ್ಲ ನಮ್ಮ ಮಾಸ್ಟರ್ ನೋಡ್ಕೊಂಡ್ರು. ಎಲ್ಲ ಅಂದ್ರೆ ಎಲ್ಲಾ ತರ ವ್ಯವಸ್ಥೆ ಎಲ್ಲ ನಮ್ಮ ಕ್ಲಾಸಲ್ಲಿ ಏನು ಇದು ಹೇಳ್ಬೇಕು ಅಂತ ಏನ್ ಅನಿಸ್ತು ಅಂತಂದ್ರೆ, ಸೊ ಹೇಳಿದಂತಲ್ಲ, ಒಂದ್ ಕ್ಲಾರಿಟಿ ಏನು ಅಂತಂದ್ರೆ, ನನ್ನ ಮಕ್ಕಳನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಇದು ರಿಯಾಲಿಟಿ. ಓಕೆನಾ? ನನ್ನ ಮಕ್ಕಳನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸೊ ಅವ್ನ್ ಕಾಲೇಟ್ ಆಗೋಯ್ತು, ಅವನ್ನ ಬಿಟ್ಕೊಡ್ಬೇಕು, ಆತರ ಮನುಷ್ಯ ನನ್ಗಿರ್ಲಿಲ್ಲ. ಏನು ಅಂದ್ರೆ ಅವ್ನ್ ಕಾಲೇಟ್ ಆದಾಗ ನಮಗೂ ಗೊತ್ತಿಲ್ಲ. ನಾವು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ವಿ, ಒಂದು ಎಕ್ಸ್ರೇ ಮಾಡ್ತೀವಿ, ಏನಿಲ್ಲ ನಾರ್ಮಲ್ ಅಂತ ಹೇಳಿದ್ರು, ನಮ್ಗೆ ಗೊತ್ತಿಲ್ಲ. ಸೊ ಆ ಟೈಮ್ ಏನ್ ಮಾಡ್ದೆ, ಒಂದ್ ಸ್ವಲ್ಪ ಸ್ಪೆಲ್ಲಿಂಗ್ ಇತ್ತು, ಏನ್ ಮಾಡ್ದೆ, ಊರಿಗೆ ಹೋಗ್ಬಿಟ್ಟ. ಊರಿಗೆ ಹೋಗಿ 2-3 ಮಂತ್ಸ್ ಆದ್ಮೇಲೆ ಬಂದವನು. ಸೊ ಅವ್ರ ಮನೆಯವ್ರನ್ನ ಹೋಗಿ ಕೇಳಿದಾಗ ಅವ್ರ ಊರಲ್ಲಿ ಇದ್ರಪ್ಪ, ಹಂಗೆ ಇವನು ನೀ ಕ್ಯಾಪ್ ಹಾಕೊಂಡು ನಾರ್ಮಲ್ ಓಡಾಡ್ತಾ ಇದ್ನಂತ ಊರಲ್ಲಿ. ಆಮೇಲೆ ಬಂದ್ಮೇಲೆ ನಾವೇ ಬೈದ್ಬಿಟ್ಟು ಏನ್ ಮಾಡಿದ್ವಿ, ಹೋಗಿ ಒಂದು MRI ಸ್ಕ್ಯಾನ್ ಮಾಡಿಸ್ದಾಗ ಗೊತ್ತಾಯ್ತು ಲೆಗಮೆಂಟ್ ಆಗಿದೆ ಅಂದ್ಬಿಟ್ಟು. ಆಮೇಲೆ ಮತ್ತೆ ಒಂದು ವಾರ ಟೈಮ್ ತಗೊಂಡು ಒಂದು ವಿಡಿಯೋ ಮಾಡಿದ್ವಿ ಇವನ್ ಬಗ್ಗೆ, ಪಬ್ಲಿಕ್ ರಿಯಾಕ್ಷನ್ ಇಂದ ಅಮೌಂಟ್ ಕಲೆಕ್ಷನ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ ವಿಡಿಯೋಯಿಂದ ಆಯ್ತು. ವಿಡಿಯೋಯಿಂದ ಒಂದು 16,000 ಏನೋ ಕಲೆಕ್ಷನ್ ಆಯ್ತು ಅನ್ಕೊಂಡು, ತಿಂಕಲ್ಲ 16 ಒಂದು 20 ಒಳಗೆ ಕಲೆಕ್ಷನ್ ಆಯ್ತು. ಅದಾದ್ಮೇಲೆ ಇನ್ನೊಂದು ಏನಂತಂದ್ರೆ, ಅಷ್ಟಾಯ್ತು. ಆಮೇಲೆ ಯಾರ್ದೋ ಮಾತು ಕೇಳ್ಕೊಂಡು ಏನೋ ಮಾಡಕ್ ಹೋಗಿ ಏನೋ ಸ್ವಲ್ಪ ಇದಾಗುತ್ತೆ, ಹಂಗೆ ಹಿಂಗೆ ಆ 20,000 ಮೋಸ ಹೊರಟೋದ್ವಿ. ಸೊ ಅದ್ರ ನೇಮೆಲ್ಲ ಬೇಡ ಬಿಡಿ, ಒಂದು 20,000 ಅಲ್ಲೇ ಮೋಸ ಹೋದ್ವಿ. ಅದಾದ್ಮೇಲೆ ಮತ್ತೆ ಏನ್ ಮಾಡೋಣ ಅನ್ಕೊಂಡು ಯೋಚನೆ ಮಾಡಿದ್ವಿ. ಇಷ್ಟೊತ್ತಿಗೆ CSD ಕ್ಲಾಸ್ ಇಂದ ದೊಡ್ಡದಾಗ್ಬೇಕಾಯ್ತು. ಸೊ ಏನ್ ಆಗಿಲ್ಲ ಅಂತಂದ್ರೆ, ಆವಾಗ ಆ ಟೈಮಲ್ಲಿ ಕ್ಲಾಸ್ಗಿಂತ ನನಗೆ ಇವನ್ ಫ್ಯೂಚರೇ ತುಂಬಾ ಇಂಪಾರ್ಟೆಂಟ್ ಅನಿಸಿದ್ ನನಗೆ. ಅದಕ್ಕೋಸ್ಕರ ನಾವು ಅವತ್ತು ನಮ್ ಕ್ಲಾಸ್ ಕೈ ಇದ್ದಂಗೆ ಇವನ್ ಕಾಲ್ ರೆಡಿ ಆಗಿದ್ದಂಗೆ, ಇವಾಗ ನೋಡಿ ಎಷ್ಟು ಖುಷಿ ಆಗುತ್ತೆ, ಕ್ಲಾಸ್ ಬರ್ತಾನೆ, ನಾನು ಮಾಡ್ತೀನಿ ಅಂತ ಮಾಡ್ತಾನೆ, ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಸೊ ಆ ರೇಂಜ್ಗೆ ಮಾಡಕ್ ಆಯ್ತಲ್ಲ ಅವ್ನ ಕೈಲಿನ, ಬಟ್ ಮಾಡ್ತಾನೆ, ಖುಷಿಯಿಂದಾನೆ ಮಾಡ್ತಾನೆ. ಇನ್ನೊಂದು 2-3 ಮಂತ್ಸ್ ಮತ್ತೆ ಕಮ್ ಬ್ಯಾಕ್ ಆಗ್ತಾನೆ. ಏನಿದ್ರ ಸೋನು? ಆಗದೆ ಕಪ್ ಹೊಡೆಯದೆ, ಕಪ್ ಹೊಡೆಯೋದೆ. ಈ ಏನಿದ್ರ? ಕಪ್ ನಮ್ದೇ. ಕಪ್ ಎತ್ಕೊಂಡು ಹೋಗ್ಬಿಡಿ ನಿಮ್ ಮನೆಗೆ, ಹೇಳ್ತೀನಿ. ಏನಿದ್ದೀರಾ? ನಾವು ಕಪ್ ಏನಿಲ್ಲ. ಸೊ ಇನ್ನೊಂದೇನಂದ್ರೆ, ಅಣ್ಣ ಎಜುಕೇಶನ್ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಇವಾಗ PU ಸೇರ್ಕೊಂಡಿದ್ದಾರೆ, ಕರೆಕ್ಟಾ? ಹಾ ಮಾಸ್ಟರ್. PU 10th ಈಗ PU ಫಸ್ಟ್ PU 10th ಪಾಸ್ ಆಗಿ PU ಕೊಟ್ಬಿಡ್ತಾರೆ. ಪಾಸ್ ಅದೇ ಮಾಸ್ಟರ್. 3 ಅಟೆಂಪ್ಟಿಗೆ ಇವಾಗ ಪಾಸ್ ಅದ. ಓಕೆ. ಸೊ ಲೈಫಲ್ಲಿ ಏನು ಅಂತಂದ್ರೆ, ನನ್ಗೆ ಇಷ್ಟೇ ಬೇಜಾರಾಗಿದೆ ಏನು ಅಂತಂದ್ರೆ, ಅವ್ರಿವ್ರು ಮಾತಾಡಿದ್ರಲ್ಲ, ಅದೊಂದೇ ಬೇಜಾರಾಗಿದ್ದು. ಸೊ ನಾನು ನಮ್ಮ ಮಕ್ಳನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ನಾನು ಯಾವತ್ತೂ ಬಿಟ್ಕೊಡೋದು ಇಲ್ಲ. ಪ್ರತಿಯೊಬ್ಬರು ಗೊತ್ತು, ಇವಾಗ ನೆಗೆಟಿವ್ ಮಾತಾಡೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಏನು ಅಂತ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಆ ಟೈಮಲ್ಲಿ ಒಂದು ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟಿದ್ದೆ ನಾನು, ಯಾರಿಗಾನ ಪ್ರೂಫ್ ಬೇಕಂದ್ರೆ ಬನ್ನಿ, ವಿತ್ ಬಿಲ್ ಸಮೇತ ಇದೆ, ಎಲ್ಲ ಬುಕ್ಕಲ್ಲಿ ಬರ್ದಿಟ್ಟಿದ್ವಿ ಅಂತ. ಯಾರು ಬಂದು ಕೇಳಿಲ್ಲೇನಿಲ್ಲ. ಬಟ್ ಇವಾಗ ಅವ್ನು ಖುಷಿಯಾಗಿದ್ದಾನೆ, ಆರಾಮಾಗಿ ಆಗಿದ್ದಾನೆ. ಸೊ ಅದು ಖುಷಿ ನಮಗೆ. ಸೊ ಆದಷ್ಟು ಬೇಗ ಹುಷಾರಾಗಿ ಇನ್ನ ಸ್ವಲ್ಪ ಚೆನ್ನಾಗಿ ಮಾಡಿ. ಏನಿದ್ರ ಸೋನರೆ? ಹಾ ಮಾಸ್ಟರ್. ಸೂಪರಾ. ನಿಮ್ ಮಲ್ಟಿ ಟ್ಯಾಲೆಂಟೆಡ್ ಏನೋ ಇದೆ ಅಂತ ಕೇಳ್ಬಿಟ್ನಲ್ಲ,
ಏನ್ ಮಾಡ್ತೀರಾ ನೀವು ಡ್ಯಾನ್ಸ್ ಬಿಟ್ಟು? ಡ್ಯಾನ್ಸ್ ಬಿಟ್ಟು ಜಿಮ್ನಾಸ್ಟಿಕ್ ಅವೆಲ್ಲ ಬಿಟ್ಟು ಪ್ರೇಮ್ ತರ ಜಾಸ್ತಿ ಯಾಕೆ ಮಾಡ್ತಾ ಇದೀರಾ? ನೀವ್ ಇಲ್ಲಿ ಮಾಡ್ಬೇಕು ಸೋಲೋರ್ನ. ಊರುಗಳಲ್ಲಿ ಮದ್ವೆಯಲ್ಲಿ ಏನೇ ಫಂಕ್ಷನ್ ಆದ್ರೂ ಅವ್ರಿಗೆ ನಿಮ್ ಕಡೆ ಕೇಕ್ ಹೊಡಿತಾರಲ್ಲ ಇದೇನಾ? ಹಾ, ಇದು. ಕೇಕ್ ಹೇಳೋದು ಇದನ್ನೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೋನು ಅವರೇ, ನಿಮ್ಮ ಮಲ್ಟಿ ಟ್ಯಾಲೆಂಟೆಡ್ ಗೆ ತುಂಬಾ ಖುಷಿ ಆಯ್ತು. ಸೊ ಹೀಗೆ ಡ್ಯಾನ್ಸ್ ಮಾಡ್ತಾ ಇರಿ, ಖುಷಿಯಿಂದ ಇರಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಹಾ. ಏನಿದ್ದೀರಾ? ಹಾ ನಮ್ಮನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಹಂಗೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಯಾರು ಸೋನು ಅವರೇ? ಲೋಹಿತಾ ಲೋಹಿತಾ? ಯಾರು ಲೋಹಿತಾ? ಲೋಹಿತ್ ಲೋಹಿತ್ ಯಾರು? ಕ್ಯಾಮರಾಮನ್. ಕ್ಯಾಮ್ರಾಮನ್ ಲೋಹಿತ್ ಅವರಾ? ಕ್ಯಾಮ್ರಾಮನ್ ಲೋಹಿತ್ ಅವರೇ, ಏನ್ ಸಮಸ್ಯೆ? ನಿಮ್ಮ ಮಲ್ಟಿ ಟ್ಯಾಲೆಂಟೆಡ್ ಗೊತ್ತಾ? ಥ್ಯಾಂಕ್ ಯು ಸರ್. ಹೇಳಿ, ನಿಮ್ಮ ಅನಿಸಿಕೆಯನ್ನು ಏನಾದ್ರು ಹಂಚ್ಕೊಂತೀರಾ? ಸರ್ ಏನಿಲ್ಲ. ಏನಿಲ್ವಾ? ನೀವು ನಮ್ಮ ಆಡಿಯನ್ಸ್ಗೋಸ್ಕರ ಏನ್ ಗೊತ್ತಾ, ಒಂದೇ ಒಂದು ಮಾತು ಹೇಳಿ. ನೀವು ಕೇಸರಿ ಬಾತ್ ಅನ್ನಿ ಸಾಕು. ಸರ್ ಕ್ರೇಸಿ ಬಾತ್. ಯಾವತ್ತು? ಕ್ರೇಸಿ ಬಾತ್. ಬೇಸಿಕ್ಲಿ ಏನ್ ಗೊತ್ತಾ ಫ್ರೆಂಡ್ಸ್, ನೀವು ಮನೇಲಿ ಅತ್ತೆ ಹೆಸರು ಇದು ರಿಯಲ್ ವರ್ಡ್ಸ್ ಅಂದ್ರೆ ಏನು, ಕರೆಕ್ಟ್ ಅಲ್ವಾ ಅತ್ತೆ ಹೆಸರೇ? ಕರೆಕ್ಟ್ ಆಗಿ ಹೇಳಿ. ಕ್ರೇಸಿ ಬಾತ್. ಯಾವತ್ತು? ಕ್ರೇಸಿ ಬಾತ್. ಇವಾಗ ಒಂದು ಹೋಟೆಲ್ಸ್ಗೆ ಆಗ್ಲಿ ಮನೇಲಿ ಆಗ್ಲಿ ಏನಾದ್ರು ಕೇಸರಿ ಬಾತ್ ತಿನ್ಬೇಕು ಅಂದ್ರೆ ಏನಂತ ಕೇಳ್ಬೇಕು? ಕ್ರೇಸಿ ಬಾತ್ ಕೊಡಿ ಅಂತ. ಬನ್ನಿ, ಯಾವತ್ತು ಕೊಡ್ಬೇಕಂತೆ? ಕ್ರೇಸಿ ಬಾತ್. ಯಾವತ್ತು? ಸರ್ ಕ್ರೇಸಿ ಬಾತ್. ಕೇಸರಿ ಬಾತು? ಕೇಸರಿ ಬಾತ ಕ್ರೇಜಿ ಬಾತ? ಸರ್ ಕ್ರೇಸಿ ಬಾತ್. ಸಾಕ್ಬಿಡಿ, ನೀವು ಸಖತ್ತು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ ನೀವು. ಒಂದು ಫ್ಲಿಪ್ ಹೊಡಿ ಹಿಂದೆ ಹೋಗಿ ಕ್ಯಾಮ್ರಾಮನ್, ಒಂದು ಸಮ್ಮರ್ ಹೊಡಿ ಹೇಳ್ತೀನಿ, ಹೆಂಗ್ ಹೊಡಿಬೇಕು ಗೊತ್ತಾ? ಹೊಡಿ ಹೇಳ್ತೀನಿ. ಹಾ, ತೊಡೆದ್ಕೊಂಡು ಹೇಳ್ರಿ ನೆಕ್ಸ್ಟ್ ಕಂಟೆಸ್ಟೆಂಟ್ ನಾನೇ ಅಂತ. ಬನ್ನಿ, ಗೊತ್ತಾಯ್ತು. ನೀವು ಸಮ್ಮರ್ ಹೊಡೆದಾಗ ಅರ್ಥ ಆಗೋಯ್ತು ಎಲ್ಲರಿಗೂ. ಸೊ ರವಿ ಅವರೇ ಬನ್ನಿ, ನಿಮ್ ಟ್ಯಾಲೆಂಟ್ ಏನು ರವಿ ಅವರೇ? ನೀವು ಡ್ಯಾನ್ಸ್ ಸೇರಿ ಎಷ್ಟು ದಿನ ಆಯ್ತು? ಐ ಮೀನ್ ಎಷ್ಟು ತಿಂಗಳು ಆಯ್ತು, ಎಷ್ಟು ವರ್ಷ ಆಯ್ತು? ಅಷ್ಟೇ 2 ತಿಂಗಳಾಯ್ತು ಅಷ್ಟೇ. 2-3 ತಿಂಗಳು ಆಯ್ತು ಬಂತು. ಅಷ್ಟೇ. ಹೇಗ ಅನಿಸ್ತಿದೆ ಕ್ಲಾಸ್ ಬಗ್ಗೆ? ತುಂಬಾ ಇಷ್ಟ ಆಯ್ತಿದೆ. ನೀವು ಡ್ಯಾನ್ಸ್ ಮಾಡೋದು ನೋಡಿ ನನಗೂ ತುಂಬಾ ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತೈತೆ. ನಿಮ್ ಸ್ಟೈಲು, ನಿಮ್ದು ಆಟಿಟ್ಯೂಡು, ನಿಮ್ದೆಲ್ಲ ನಂಗೆ ಇಷ್ಟ ಆಯ್ತು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಚಂದು ಮಾಸ್ಟರ್ ಒಂದು ಸ್ಟೈಲ್ ಮಾಡ್ತಾರಲ್ವಾ, ಆ ಸ್ಟೈಲ್ ಯಾವ ತರ ಇಷ್ಟ ನಿಮ್ಗೆ? ನನ್ನ ಸ್ಟೈಲಲ್ಲಿ ಯಾವ ಸ್ಟೈಲ್ ಇಷ್ಟ ನಿಮ್ಗೆ? ನೀವು ಒಂದೊಂದ್ಸತಿ ಮಸರು ಇಲ್ಲಿ ನರ ಏನೋ ಆಗಿರ್ತದೆ. ಹೇಳ್ರು, ನಂಗೆ ಎಲ್ಲ ಕಾಯಿಲೆ ಐತೆ ಅಂತ ಹೇಳ್ಬಿಡ್ತಾ ಇದೀರಾ ನೀವು. ಸರ್ ಅಲ್ಲ ಸರ್, ಅದು ಚೆನ್ನಾಗಿರುತ್ತೆ. ಹೆಂಗ್ ಮಾಡಿ ಅದು ಕತ್ತಿ ಪೇನ್ಗೆ ಏನು ಅಂತಂದ್ರೆ C1 C2 ಡ್ಯಾಮೇಜ್ ಆಗಿದೆ, ಅದಕ್ಕೋಸ್ಕರ ಪೇನಿಂಗ್ ಮಾಡ್ತೀನಿ. ನೀವು ಅದೆಲ್ಲ ಸ್ಟೈಲ್ ಅನ್ಕೊಂಡಿದ್ದೀರಾ? ಸರ್ ಇಲ್ಲ ಸರ್, ಒಟ್ಟ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೇನು ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ನೋಡೋದು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಬೇರೆ ಇನ್ಯಾವ ಸ್ಟೈಲ್ ಇಷ್ಟ? ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನೀವ್ ಹೇಳಿ ರವಿ ಅವರೇ, ನನ್ನ ಸ್ಟೈಲಲ್ಲಿ ನಿಮ್ಗೆ ಯಾವ ಸ್ಟೈಲ್ ಇಷ್ಟ? ಅಷ್ಟೇ. ಇದು ಯಾವುದು ಯಾವುದು ಅದು? ಹಂಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಕಾಮೆಂಟ್ಸ್ ಹಾಕ್ತಾರೆ ಬಿಡಿ, ನೋ ಕಾಮೆಂಟ್ಸ್. ಅದು ನಾನು ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡ್ಬೇಕಂತ ಆಟಿಟ್ಯೂಡ್ ಇಂದ ನಾರ್ಮಲ್ ಆಗಿ. ಸಿ ಫ್ರೆಂಡ್ಸ್, ನಾನು ಎಷ್ಟು ಸ್ಟೈಲ್ ಆಗಿ ಮಾಡ್ತೀನಿ ಅಂತಂದ್ರೆ ಮೂವ್ಮೆಂಟ್ ಎಷ್ಟು ಸ್ಮೂತ್ ಆಗಿ ಮಾಡ್ತೀನಿ, ಎಷ್ಟು ಸ್ಟೈಲ್ ಆಗಿ ಮಾಡಕ್ಕಾಗಲ್ಲ. ನೀವು ಅಷ್ಟು ಇದು ಮಾಡ್ತೀವಿ ಗೊತ್ತಾ? ಮಾಡಿ ಹೋಗಿತ್ತಾ ನೋಡಿ. ಅಯ್ಯೋ, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಬಿಟ್ಬಿಡ್ತೀನಿ ಇವತ್ತೇ ಬಿಟ್ಬಿಡ್ತೀನಿ ಆ ಸ್ಟೈಲ್ನ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಏನು ಅಂತಂದ್ರೆ ನಮ್ಮ ಮಕ್ಕಳ ಟ್ಯಾಲೆಂಟೆಡ್ ನಿಮ್ಗೆ ಇಷ್ಟು ಇವತ್ತು ಗೊತ್ತಾಯ್ತು ಅನ್ಕೊಂತೀನಿ. ಸೊ ಇನ್ನ ಪ್ರತಿಭೆಗಳಿದ್ದಾರೆ. ಸೊ ಬಂದಿರೋ ನೆಕ್ಸ್ಟ್ ಕ್ಲಾಸ್ ಸಿಂಗಿಂಗ್ ಎಲ್ಲ ಇದೆ, ಅದ್ರ ಬಗ್ಗೆ ಮಾಡೋಣ, ಏನಂತೀರಾ? ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮ ಪ್ರಿಯ ಚಂದು ಮಾಸ್ಟರ್, ಅಂಡ್ ಬಾಯ್ ಬಾಯ್ ಬಾಯ್, ಲವ್ ಯು ಆಲ್.